ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರ ಅಜ್ಞಾನವು ಆತ್ಮಜ್ಞಾನದ ಮೂಲಕ ನಾಶವಾಗಿದೆಯೋ ಅವರ ಆತ್ಮಜ್ಞಾನವು ಸೂರ್ಯನ ಹಾಗೆ ಪರಬ್ರಹ್ಮವನ್ನು ಪ್ರಕಾಶಿಸುವುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ ನಾವು ಮತ್ತು ನಮ್ಮ ಸುತ್ತಲಿರುವ ಅಜ್ಞಾನವನ್ನ ನಾವು ತೆಗೆದುಕೊಳ್ಬೇಕಾಗಿದೆ, ಅಂದ್ರೆ ತೆಗೆದು ಹಾಕಬೇಕಾಗಿದೆ. ಯಾವಾಗ ನಾವು ಅದನ್ನ ತೆಗೆದು ಹಾಕ್ತೇವೆಯೋ ಆಗ ಜ್ಞಾನ ಎಂಬುವಂಥದ್ದು ತನ್ನ ಸ್ವಭಾವಕ್ಕೆ ತಕ್ಕಂತೆ ಬೆಳಗುತ್ತಾ ಹೋಗುತ್ತದೆ. ಆ ಬೆಳಕಿನ ಮೂಲಕ ಪರಮಾತ್ಮನನ್ನು ತಿಳಿದುಕೊಳ್ಳುತ್ತೇವೆ. ಈ ಮುಂಚೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮನ್ನು ಅಜ್ಞಾನದಿಂದ ಪಾರು ಮಾಡಿಕೊಳ್ಬೇಕಾಗಿರುವಂಥದ್ದು. ನಮ್ಮ ಬುದ್ಧಿ ಎನ್ನುವುದು ಯಾವಾಗ ತಿಳಿಯಾಗುತ್ತಾ ಹೋಗುತ್ತದೋ ಅದಕ್ಕೆ ಆಗ ಒಂದು ಹೊಸ ಶಕ್ತಿ ಬಂದಂತೆ ಆಗುತ್ತದೆ. ಬೆಳಕಿನ ಎದುರಿಗೆ ಯಾವ ಅಜ್ಞಾನವೂ ಕೂಡ ಇರಲಾರದು. ಹಾಗಾಗಿ ನಾವು ನಮ್ಮಲ್ಲಿ ಬೆಳಕನ್ನ ಮೂಡಿಸ್ಕೊಳ್ಬೇಕು ಅಂತಂದ್ರೆ ಅದು ಅರಿವನ್ನ ಮೂಡಿಸ್ಕೊಳ್ಬೇಕು. ಕತ್ತಲಲ್ಲಿ ಯಾವ ವಸ್ತುವನ್ನಾಗಲಿ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವುದೇ ಒಂದು ಸದಾಲೋಚನೆ, ಸದಭಿಪ್ರಾಯ, ಸಚ್ಚಿಂತನೆ ಮೂಡಬೇಕು ಅಂತಂದ್ರೆ ಅರಿವು ನಮ್ಮಲ್ಲಿ ಸದಾ ಜಾಗೃತರಾಗಿರ್ಬೇಕು. ಆ ಅರಿವು ಇದ್ದಾಗಲೇ ಎಲ್ಲವನ್ನೂ ಕೂಡ ಆ ಬೆಳಕಿನ ಪರಬ್ರಹ್ಮನ ಸ್ವಯಂ ಪ್ರಕಾಶವನ್ನ ನಾವು ತಿಳಿದುಕೊಳ್ಬಹುದಾಗಿದೆ. ಈ ಅಜ್ಞಾನದಿಂದ ನರಳುತ್ತಿರುವಂತಹ ಮಾನವರಿಗೆ ಅದೇ ಒಂದು ಗೋಡೆಯಾಗಿ ಆತ್ಮನನ್ನ ಮರೆ ಮಾಡಿರುತ್ತೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವನಲ್ಲಿ ಈ ಅವಿದ್ಯೆಯ ಮುಸುಕು ಹೋಗಿರುತ್ತದೆ. ಬೆಳಕು ಕತ್ತಲೆಯನ್ನ ಸ್ವಲ್ಪ ಸ್ವಲ್ಪವಾಗಿ ತೆಗೆದುಹಾಕದೆ ಆ ಕತ್ತಲೆ ಎಷ್ಟೇ ಕರಾಳವಾಗಿರಲಿ ಒಮ್ಮೆಗೆ ತೆಗೆದುಹಾಕುವಂತೆ ಆತ್ಮಜ್ಞಾನವು ಅವಿದ್ಯವನ್ನ ಕೂಡಲೇ ತೊಡೆದು ಹಾಕುತ್ತದೆ. ಈ ಅವಿದ್ಯೆಯು ಅಹಂಭಾವವನ್ನೇ ಸೃಷ್ಟಿಸುತ್ತದೆ. ಅಹಂಕಾರವು ಶರೀರ, ಮನಸ್ಸು ಮತ್ತು ಬುದ್ಧಿಯಲ್ಲಿ ತಾದಾತ್ಮ್ಯ ಬೆಳೆಸುತ್ತದೆ. ಹಾಗಾಗಿ ಈ ಅವಿದ್ಯೆಯು ಕೊನೆಗೊಂಡಾಗ ಅಹಂಕಾರವು ಕೊನೆಗೊಳ್ಳುವುದರಿಂದ ಅದರ ಎಲ್ಲ ಸಂಬಂಧಗಳೂ ಕೂಡ ಕೊನೆಗೊಂಡು ಆತ್ಮನ ದರ್ಶನವಾಗುತ್ತದೆ. ಹಾಗಾಗಿ ಬುದ್ಧಿಗೆ ಸುಲಭವಾಗಿ ನಿಲುಕುವಂತಹ ವಿವರಣೆಯನ್ನೇ ಇಲ್ಲಿ ಭಗವಂತ ಕೊಟ್ಟಿದ್ದಾನೆ. ಸೂರ್ಯನಂತೆ ಸ್ಪಷ್ಟವಾಗಿ ಕಾಣುತ್ತಾನೆ ಎಂದು ಹೇಳುವುದರಲ್ಲಿ ಬಹಳ ಅರ್ಥವಿದೆ. ಅಂದ್ರೆ ತೇಷಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂತಂದ್ರೆ ಜ್ಞಾನ ಎಂಬುವಂಥದ್ದು ಪರಬ್ರಹ್ಮನನ್ನ ಸೂರ್ಯನಂತೆ ಬೆಳಗಿಸಿ ತೋರಿಸ್ತಾ ಇದೆ ಅಂತ ಅರ್ಥ. ಅಂದ್ರೆ ಆಕಾಶದಲ್ಲೆಲ್ಲ ಮೋಡ ಕವಿಯುವುದರಿಂದ ನಾವು ಅನೇಕ ದಿನಗಳ ಕಾಲ ಸೂರ್ಯನನ್ನ ನೋಡುವುದೇ ಇಲ್ಲ. ಆಗ ನಾವು ಆತುರದಲ್ಲಿ ಸೂರ್ಯನು ಮೋಡಗಳಿಂದ ಮುಚ್ಚಲ್ಪಟ್ಟಿದ್ದಾನೆ ಎಂದು ಹೇಳ್ತೇವೆ. ಈ ಒಂದು ವಾಕ್ಯವನ್ನ ನಾವು ಗಮನಿಸಿ ನೋಡಿ, ಸೂರ್ಯ ಯಾವಾಗ್ಲಾರು ಮೋಡದಿಂದ ಮುಚ್ಚೋದಕ್ಕೆ ಸಾಧ್ಯನಾ? ಇಲ್ಲ. ಸೂರ್ಯ ತನ್ನ ಪಾಡಿಗೆ ತಾನು
ತನ್ನ ಪ್ರಕಾಶವನ್ನ, ತನ್ನ ಬೆಳಕನ್ನ, ತನ್ನ ಶಾಖವನ್ನ ನಿರಂತರವಾಗಿ ಕೊಡ್ತಾನೇ ಇದ್ದಾನೆ. ಆದರೆ ಅದನ್ನ ಸ್ವೀಕರಿಸೋದಕ್ಕೆ ಭೂಮಿ ಮೇಲಿರುವಂಥ ನಮಗೆ ಸಾಧ್ಯವಾಗಿಲ್ಲ. ಅದೇ ಮತ್ತೊಂದು ಗ್ರಹದಿಂದ ನಾವದನ್ನು ಸ್ವೀಕರಿಸಬಹುದಾಗಿತ್ತಲ್ವೇ? ನಮ್ಮ ಭೂಮಿಯ ಮೇಲಿನ ವಾತಾವರಣದಲ್ಲಿ ಮೋಡ ಮುಸುಕಾಗಿದೆ. ಹಾಗಾಗಿ ನಮಗೆ ಸೂರ್ಯನ ಬೆಳಕು ಈ ಭೂಮಿಯವರೆಗೂ ತಾಕ್ತಾ ಇಲ್ಲ. ಆದರೆ ನಾವೇನ್ ಹೇಳ್ತೀವಿ? ಸೂರ್ಯನನ್ನೇ ಈ ಮೋಡ ಮುಚ್ಚಿಬಿಟ್ಟಿದೆ ಅಂತ ಹೇಳ್ತೀವಿ. ಸೂರ್ಯನನ್ನ ಈ ಪ್ರಪಂಚದ ಯಾವ ವಸ್ತುವು ಕೂಡ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಆತ ಈ ವಿಶ್ವದ ಒಂದು ಕೇಂದ್ರ ಸ್ಥಾನದಲ್ಲಿ ಇರುವಂಥ ಒಂದು ಮೂಲ ವಸ್ತು. ಅಮಿತ ಪ್ರತಿಭೆಯಿಂದ, ಅಮಿತ ಪ್ರಭೆಯಿಂದ ಸದಾ ಪ್ರಕಾಶಿಸುತ್ತಿರುವಂಥ ಒಂದು ಕೇಂದ್ರ ಬಿಂದು. ಹೀಗೆ ಒಂದು ತುಂಡು ಮೋಡದ ಭಾಗವು ಅವನನ್ನ ಮುಚ್ಚಿದೆ ಅಂತ ಹೇಳಿ ನಮ್ಮ ಅಲ್ಪಮತಿಯ ಬುದ್ಧಿಯಿಂದ ಕಲ್ಪರಾಗದೆ ಅಲ್ಪದಿಂದಲೇ ಹೇಳ್ತಾ ಇರ್ತೇವೆ. ಅದೇ ನಮ್ಮ ಸಣ್ಣತನ ಅಂತೇಳಿ ಹೇಳ್ಬಹುದು. ಭೂಮಿಯ ಮೇಲ್ಮಟ್ಟದಿಂದ ಮಾನವರು ಅಲ್ಪತನದಿಂದಲೇ ಅಥವಾ ಸಣ್ಣತನದಿಂದಲೇ ಯೋಚಿಸೋದಕ್ಕೆ ಸಾಧ್ಯ. ಹಾಗಾಗಿ ಈ ಸಣ್ಣ ಬುದ್ಧಿಯ ವಾಕ್ಯಗಳೇ ಬರುವಂಥದ್ದು. ಮೋಡದ ತುಂಡು ಮರೆಮಾಡೋದಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನಮ್ಮ ಬುದ್ಧಿಯನ್ನ ಅಜ್ಞಾನದಿಂದ ಮರೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಮತ್ತು ಹೃದಯ ತೆರೆದ ಮನಸ್ಸಾಗಿರ್ಬೇಕು. ಸೂರ್ಯನನ್ನ ನೋಡಲು ನಮಗೆ ಬೇರೆ ಬೆಳಕಿನ ಅವಶ್ಯಕತೆ ಹೇಗೆ ಇಲ್ವೋ ಅದರಂತೆಯೇ ಈ ಆತ್ಮಾನುಭವವನ್ನ ಪಡೆಯಲು ನಮಗೆ ಬೇರೆ ಕರಣಗಳ ಅಗತ್ಯವಿಲ್ಲ. ಆತ್ಮನೇ ಜ್ಞಾನ ಸ್ವರೂಪನು. ಅದು ಎಲ್ಲ ಸ್ವರೂಪವನ್ನ ತನ್ನೊಳಗೆ ಇರಿಸಿಕೊಂಡಿರುವಂಥದ್ದು. ಆದ್ದರಿಂದ ಜ್ಞಾನವನ್ನು ತಿಳಿಯಲು ಬೇರೆ ಜ್ಞಾನದ ಅಗತ್ಯವಿಲ್ಲ. ಜ್ಞಾನವೇ ಅರಿವು. ಅದರಂತೆಯೇ ಆತ್ಮನೇ ಆತ್ಮನನ್ನು ಪುನರ್ದರ್ಶನ ಮಾಡಿಕೊಳ್ಬೇಕಾಗಿದೆ. ಕನಸಿಗ ಕನಸಿನ ಪ್ರಪಂಚವನ್ನ ಕೊನೆಗೊಳಿಸಿ ಎಚ್ಚರಗೊಂಡ ಮೇಲೆ ತನ್ನ ನಿಜ ಸ್ಥಿತಿಯನ್ನ ತಿಳಿಯುತ್ತಾನೆ. ಕನಸಿಗನಿಗೆ ಎಚ್ಚರಗೊಂಡವನು ಬೇರೆ ಎಂದು ತಿಳಿಯುವುದಾಗ್ಲಿ ಅಥವಾ ಗುರುತಿಸುವುದಾಗ್ಲಿ ಸಾಧ್ಯವೇ ಇಲ್ಲ. ಕನಸಿಗ ಕನಸಿನ ಪ್ರಪಂಚವನ್ನ ಬಿಟ್ಟು ಎದ್ದ ಮೇಲೆ ತಾನೇ ಎಚ್ಚರದಲ್ಲಿರುವವನು ಎಂದು ತಿಳಿಯುತ್ತಾನೆ. ಅದೇ ದಾರಿಯಲ್ಲಿ ಮೋಹಗೊಂಡು ಈ ಜೀವವು ಅವಿದ್ಯೆಯನ್ನು ದಾಟಿದಾಗ ಆತ್ಮನಾದ ಅದು ಶುದ್ಧ ಪ್ರಜ್ಞೆಯಾಗುತ್ತದೆ. ಜೀವಕ್ಕೂ ಆತ್ಮನಿಗೂ ಇರುವ ಸಂಬಂಧವನ್ನು ಮತ್ತು ಜೀವವು ಆತ್ಮನನ್ನು ಪುನರ್ದರ್ಶಿಸುವಂತಹ ಒಂದು ವಿಧಾನವನ್ನ ಇಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಬಹಳ ಅರ್ಥಗರ್ಭಿತವಾದಂತಹ ಈ ರೂಪಕವನ್ನ ನೀವು ಪದೇ ಪದೇ ಮನನ ಮಾಡಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಜ್ಞಾನದ ಅರಿವಿನ ಕೊರತೆ ಹೆಚ್ಚು. ಅಂಥ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ಭಗವದ್ಗೀತೆಯ ಕೃಷ್ಣವಾಣಿಯನ್ನ ಸದಾ ಕೇಳ್ತಾ ಇದ್ದಾಗ, ಅದು ಮನನ ಮಾಡ್ತಾ ಇದ್ದಾಗ ಒಂದು ಬದುಕಿನ ನೇರ ಚಿತ್ರಣ ನಮಗೆ ಸಿಗ್ತಾ ಹೋಗುತ್ತೆ. ಶುಕವದ್ ಭಾಷಣಂ ಕುರ್ಯಾತ್ ಭಗವದ್ ಧ್ಯಾನಮಾಚರೇತ್, ಅಜವತ್ ಚರ್ವಣಂ ಕುರ್ಯಾತ್ ಭಗವದ್ ಧ್ಯಾನಮಾಚರೇತ್. ಅಂದ್ರೆ ಹೇಗೆ ಗಿಣಿಯು ತುಂಬಾ ಸುಸ್ಪಷ್ಟವಾಗಿ ಮಾತನಾಡುತ್ತೋ ಅಂಥ ಮಾತು ಕೃಷ್ಣನ ಮಾತಾಗಿದೆ. ಆ ಮಾತನ್ನ ನಾವು ಕೇಳಿದ ಮೇಲೆ ಅಜದಂತೆ ನಾವು ಅದನ್ನ ಚರ್ವಣ ಮಾಡುವುದರ ಮೂಲಕ ಬಕದಂತೆ ಅದನ್ನ ಸದಾಕಾಲ ಧ್ಯಾನಿಸಬೇಕು ಅನ್ನುವಂಥ ಸಂಸ್ಕೃತ ಶ್ಲೋಕವು ಕೂಡ ನಮಗೆ ಬುದ್ಧಿ ಮಾತನ್ನ ಹೇಳ್ತಾ ಇದೆ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಎಲ್ಲಿ ಗೌರವವಿರದೋ ಅಲ್ಲಿ ತಲೆ ಹಾಕದಿರು, ಎಲ್ಲಿ ಗೌರವವಿರದೋ ಅಲ್ಲಿ ತಲೆ ಹಾಕದಿರು, ಶೋಭಿಸದು ತಿಪ್ಪೆಯಲಿ ಚಿನ್ನದಾಭರಣ, ಕಡಲ ತೆರೆಯಂತಿರಲಿ ಮನದ ಒಳಗಾಂಭೀರ್ಯ, ಕಡಲ ತೆರೆಯಂತಿರಲಿ ಮನದ ಒಳಗಾಂಭೀರ್ಯ, ಹುಲಿ ಹುಲ್ಲ ಮೇಯುವುದೇ ಮುದ್ದು ರಾಮ, ಹುಲಿ ಹುಲ್ಲ ಮೇಯುವುದೇ ಮುದ್ದು ರಾಮ. ಹಾಗಾಗಿ ನಮ್ಮಲ್ಲಿ ಗೌರವದಿಂದ ನಾವು ಬಾಳ್ಬೇಕು ಅಂತಂದ್ರೆ ನಾವು ಕೂಡ ಗೌರವದಿಂದ ಜೀವಿಸ್ಬೇಕು. ಚಿನ್ನದ ಆಭರಣ ಒಂದು ಶೋಭಾಯಮಾನವಾದಂಥ ಸ್ಥಾನದಲ್ಲಿ ಇದ್ದಾಗ ಅದಕ್ಕೆ ಗೌರವ ಸಿಗುವಂಥದ್ದು. ತಿಪ್ಪೆಯಲ್ಲಿದ್ದರೆ
ಅದು ತಿಪ್ಪೆಯಂತೆಯೇ ಕಾಣುತ್ತೆ. ಹಾಗಾಗಿ ಕಡಲಿನ ತೆರೆಯಂತೆ ನಮ್ಮ ಮನಸ್ಸು ಒಳಗಿನ ಗಾಂಭೀರ್ಯ ಇರಲಿ ಎಂಬ ಮಾತೆ ಮುದ್ದುರಾಮನದು ಮತ್ತು ಕೃಷ್ಣನದು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.